ವೆರಿ ಇಂಪಾರ್ಟೆಂಟ್ ನಾವು ಮಾತನಾಡಬೇಕು ಅಂತಂದ್ರೆ ಶುಲ್ಕ ವಿನಾಯಿತಿ ಇರುತ್ತೆ, ಫೀಸ್ ಎಕ್ಸೆಂಪ್ಷನ್ಸ್ ಇರುತ್ತೆ, ಮತ್ತೆ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನಗಳ ಬಗ್ಗೆ ಇರುತ್ತೆ. ಸೊ ಕರ್ನಾಟಕದಲ್ಲಿರುವಂತಹ ವಿದ್ಯಾರ್ಥಿಗಳು ಯಾರು ಶುಲ್ಕ ವಿನಾಯಿತಿನ ಪಡ್ಕೊಳ್ಳೋದಕ್ಕೆ ಎಲಿಜಿಬಲ್ ಇರ್ತಾರೆ? ಈಗ ಜನರಲ್ ಮೆರಿಟ್ ಅವ್ರಿಗೆ ಈಗ ಆಪ್ಷನ್ಸ್ ಇಲ್ಲ. ಜನರಲ್ ಮೆರಿಟ್ ಅವ್ರಿಗೆ ಬೇರೆ ತರದ ಕೆಲವೊಂದು ಸ್ಕಾಲರ್ಶಿಪ್ಗಳು ಬರ್ತದೆ. ಕೆಲವರು ಮೆರಿಟ್ ಸ್ಕಾಲರ್ಶಿಪ್ ಅಂತ ಕೆಲವೊಂದು ಪ್ರೈವೇಟ್ ಕಂಪ್ನಿಗಳು, ಕೆಲವೊಂದು ಪ್ರೈವೇಟ್ ಏಜೆನ್ಸಿಗಳು ಕೂಡ ಬರುತ್ತೆ. ಇನ್ನು ಈ ಬೇರೆ ರಿಸರ್ವೇಷನಲ್ಲಿ ಕೆಟಗರಿ ಮಾಡಿದವ್ರಿಗೆ ಕಂಪ್ಲೀಟಾಗಿ ಫೀಸ್ ವೇವ್ ಆಫ್ ಆಗುತ್ತೆ. ಈಗ ಅವ್ರು ಕಟ್ಟಿದ್ರು ಅವ್ರು ಮತ್ತೆಲ್ಲ ಅಪ್ಲೈ ಮಾಡಬೇಕು. ಅದು ಕಾಲೇಜಿಗೆ ಸೇರಿದ ನಂತರ ಅವರಿಗೆ ಅಪ್ಲೈ ಮಾಡೋ ಪ್ರೊಸೆಸ್ ಎಲ್ಲ ಹೆಲ್ಪ್ ಮಾಡಿಕೊಡ್ತಾರೆ. ಅವರು ಎಲ್ಲ ಸರ್ಟಿಫಿಕೇಟ್ಗಳನ್ನ ಅಪ್ಲೈ ಮಾಡಿ ಆ ಇಲಾಖೆಗಳಿಂದ ತರಿಸ್ಕೋಬೋದು. ಅವ್ರಿಗೆ ಬರೀ ಫೀಸ್ ಒಂದೇ ಅಲ್ಲ, ಫೀಸಿನ ಜೊತೆಗೆ ಅವ್ರಿಗೇನು ಹಾಸ್ಟ್ಲಿಗೆ ಹೋಗೋದವ್ರು ಹಾಸ್ಟ್ಲ್ ಫೀಸ್ ಅಂತ ಅವ್ರಿಗೆ ಕಂಪ್ಲೀಟು ಗೌರ್ಮೆಂಟ್ ಬೇರ್ ಮಾಡುತ್ತೆ. ಆಮೇಲೆ ಅವ್ರಿಗೆ ಬುಕ್ಸ್ ತೊಗೊಳೋಕ್ಕೆ ಬೇರೆ ಬೇರೆ ರೀತಿಗೆ ಇಷ್ಟಿಷ್ಟು ಅಮೌಂಟ್ ಅಂತ ಇರುತ್ತೆ. ಎಗೇನ್ ಅವರದ ಇನ್ಕಮ್ ಮೇಲೆ, ಅವರ ಪೇರೆಂಟ್ಸ್ನ ಇನ್ಕಮ್ ಮೇಲೆ ಅವ್ರಿಗೆ ಇವೆಲ್ಲ ಫೆಸಿಲಿಟಿ ಸಿಗುತ್ತೆ. ಹಾಗಾಗಿ ಮಕ್ಳಿಗೆ ಏನು ಅಂತಂದರೆ ಇವೆಲ್ಲ ಕೆಟಗರಿಯಲ್ಲಿದ್ದರೆ ಸೀಟು ಹೆಂಗಿರು ಇಷ್ಟು ರಿಸರ್ವೇಷನ್ ಆ ಸೀಟು ಸಿಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಶುಲ್ಕ ವಿನಾಯಿತಿ, ಫೀಸ್ ಬೇರೆಗಿಂತ ಅವ್ರಿಗೆ ಕಮ್ಮಿ ಇರುತ್ತೆ. ಕಮ್ಮಿ ಇದ್ರೂ ಅದೆಲ್ಲ ಅಮೌಂಟ್ ಅವರು ವಾಪಸ್ ಕಾಲೇಜ್ಗಳಲ್ಲಿ ಅಪ್ಲೈ ಮಾಡಿದ ನಂತರ ಅವೆಲ್ಲವೂ ರೀಫಂಡ್ ಆಗುತ್ತೆ ಅವ್ರಿಗೆ. ಕಂಪ್ಲೀಟ್ ಅವ್ರಿಗೆ ಅವೆಲ್ಲ ಫೆಸಿಲಿಟಿಗಳು ಸಿಗುತ್ತೆ. ನಾನು ಹೇಳಿದಾಗ ಹಾಸ್ಟ್ಲದು, ಸ್ಕೂಲ್ ಫೀಸ್ದು, ಅವ್ರಿಗೆ ಬುಕ್ಸ್ ತೊಗೊಳೋದು ಎಲ್ಲ ಫೆಸಿಲಿಟಿಗಳನ್ನೂ ಗೌರ್ಮೆಂಟ್ ಮಾಡಿಕೊಟ್ಟಿದೆ. ಹಾಗಾಗಿ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಈ ಸರ್ಟಿಫಿಕೇಟ್ಗಳನ್ನ ಕಡ್ಡಾಯವಾಗಿ ಮಾಡಿಸಿ ಇವೆಲ್ಲ ಫೆಸಿಲಿಟಿ ನಿಮಗೆ ಸಿಗಬೇಕು ಅಂದರೆ. ಓಕೆ. ಸೊ ಹಾಗಾದರೆ SC/ST ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ಶುಲ್ಕ ರಿಯಾಯಿತಿಗಳು ಲಭ್ಯ ಇರುತ್ತೆ? ಅದೇ ಎಕ್ಸಾಮ್ ಹೇಳ್ದಂಗೆ ಪ್ರತಿ ಸತಿ ಚೇಂಜಸ್ ಆಗ್ತಿರ್ತದೆ. ಜನರಲ್ ಮೆರಿಟ್ಗಿಂತ ತುಂಬ ಕಮ್ಮಿ ಇರುತ್ತೆ. ಎಷ್ಟೇ ಇದ್ರೂ ಅವ್ರಿಗೆಲ್ಲ ವಾಪಸ್ ರೀಫಂಡ್ ಆಗುತ್ತೆ. ಬಟ್ ಏನಂದರೆ ಆ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಆ ಕಾಲೇಜಲ್ಲಿ ಅದಕ್ಕೊಂದು ಪ್ರೋಸೆಸ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ. ಎಲ್ಲವೂ ಈಗ ಆನ್ಲೈನಲ್ಲಿ ಅಪ್ಲೈ ಆಗ್ತಾ ಇದ್ದಂಗೆ ಅವ್ರ ಅಕೌಂಟಿಗೆ ಬಂದು ಅಮೌಂಟ್ ದುಡ್ಡು ಬೀಳುತ್ತೆ. ಹಾಗಾಗಿ ಅದೆಲ್ಲವೂ ಬರುತ್ತೆ. ಈಗ ಅದೆಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಕೆಲವರು ಬರುತ್ತೆ. SCಗೆ ಬೇರೆ ಥರ ಇದ್ದಾವೆ, STಗೆ ಬೇರೆ ಡಿಪಾರ್ಟ್ಮೆಂಟ್ಗಳಿದ್ದಾವೆ. OBC ಅಂತ ಬಂದಾಗ ಇನ್ನೊಂದು ಸಮಾಜ ಕಲ್ಯಾಣ ಇಲಾಖೆ, ನಾವು ಬೇರೆ ಇಲಾಖೆ, ಅಂದರೆ ತುಂಬ ಬೇರೆ ಬೇರೆ ಇಲಾಖೆ. ನೀವು ಆ ಕಾಲೇಜುಗಳಿಗೆ ಹೋದಾಗ ಯಾವ ಕೆಟಗರಿ ಅದಕ್ಕಿಂತ ಒಬ್ಬರನ್ನ ಇಟ್ಟಿರ್ತಾರೆ. ಯಾಕೆಂದರೆ ತುಂಬ ಮಕ್ಕಳು ಸೇರಿರ್ತಾರೆ, ಅವ್ರಿಗೆಲ್ಲರಿಗೂ ಬೆನಿಫಿಟ್ ಆಗಲಿ ಅಂತ ಪ್ರತಿ ಕಾಲೇಜಲ್ಲಿ ಅದನ್ನು ನೋಡ್ಕೊಳ್ಳೋಕೆ ಅಂತ ಒಂದು ಸೆಕ್ಷನ್ ಇಟ್ಟಿರ್ತಾರೆ. ಅಲ್ಲಿ ಹೋದಾಗ ಎಲ್ಲಿ ಹಾಕಬೇಕು, ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಏನು ಅದೆಲ್ಲವನ್ನೂ ಅವ್ರು ಹೆಲ್ಪ್ ಮಾಡ್ತಾರೆ. ಅದೆಲ್ಲ ಅವರಿಗೆ ರಿಫಂಡ್ ಆಗುತ್ತೆ. ಇದು SC/ST ಇವರಿಗೆ. OBCನಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ಹೇಗೇನು ಕೆಟಗರಿ ಲಿಮಿಟ್ ಮೇಲೆ ಅವ್ರದ್ದು ಆದಾಯ 8 ಲಕ್ಷಕ್ಕಿಂತ ಮೇಲಿದ್ರೆ ಕೆಲವೊಂದು ಸಿಗೋದಿಲ್ಲ, 8 ಲಕ್ಷದಿಂದ ಕಮ್ಮಿ ಇದ್ರೆ ಕೆಲವೊಂದು ಫೆಸಿಲಿಟಿ ಸಿಗುತ್ತೆ. ಅದು ಡಿಪೆಂಡ್ ಆಗಿ ಅದನ್ನು ಕಾಲೇಜಲ್ಲಿ ಹೇಳ್ಕೊಡ್ತಾರೆ. ಅವ್ರಿಗೆಲ್ಲರಿಗೂ ಅದು ಬರುತ್ತೆ ಸ್ಕಾಲರ್ಶಿಪ್ಪಲ್ಲಿ. ಓಕೆ. ಹಾಗಾದ್ರೆ ನಮ್ಮ ವಾರ್ಷಿಕ ಕುಟುಂಬದ ಒಂದು ಇನ್ಕಮ್ ಇರುತ್ತಲ್ಲ, ಅದು ಕೂಡ ಈ ಶುಲ್ಕ ವಿನಾಯಿತಿ ಮೇಲೆ ಎಫೆಕ್ಟ್ ಆಗುತ್ತೆ, ಪರಿಣಾಮ ಬೀರುತ್ತೆ. ತುಂಬಾ ಎಫೆಕ್ಟ್ ಆಗುತ್ತೆ. ಅದೇ ಇವಾಗ SC/ST ನಲ್ಲೂ ಕೆಟಗರಿ ಬಂದಾಗ್ಲೂ ಈ ಆದಾಯ ಪ್ರಮಾಣ ತುಂಬಾ ಇಂಪಾರ್ಟೆಂಟ್. ಎಲ್ರಿಗೂ, ಎಲ್ಲ ಕೆಟಗರಿನವ್ರಿಗೂ ಅವ್ರಿಗೆ ಬೇಕಾದ ಸೌಲಭ್ಯತೆ ಈ ಇನ್ಕಮ್ ಟ್ಯಾಕ್ಸ್ ಇದ್ರ ಮೇಲೆ ಹೋಗುತ್ತೆ. ಅವರ ಎಷ್ಟು ಇನ್ಕಮ್ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಓಕೆ. ಇನ್ನು ಶುಲ್ಕ ವಿನಾಯಿತಿಯನ್ನ ಯಾವ ಇಲಾಖೆ ಅದು ಇದ್ರ ಕಾರ್ಯವನ್ನು ತೆಗೆದುಕೊಳ್ತೀವಿ? ಇಲಾಖೆ ಅದನ್ನ ರೆಸ್ಪಾನ್ಸ್ ನಾನು ಆಗ್ಲೇ ಹೇಳ್ದಂಗೆ ಸಮಾಜ ಕಲ್ಯಾಣ, ಅದು ಬೇರೆ ಬೇರೆ ಇರುತ್ತೆ, ಅದು ಡಿಫೈನ್ ಮಾಡಿರ್ತಾರೆ. ಅದೇ ಸಮಾಜ ಕಲ್ಯಾಣ ಇಲಾಖೆ ಇದಾವೆ, ಬೇರೆ ಬೇರೆ ಹೇಳ್ದಂಗೆನೆ ಪ್ರೈವೇಟ್ ಏಜೆನ್ಸಿಗಳು ಕೆಲವರು ಕೊಡ್ತಾರೆ. ಹಾಗಾಗಿ ಅಲ್ಲಿ ಕಾಲೇಜುಗಳ ನಿಮಗೆ ಹೋದಾಗ ಅಲ್ಲಲ್ಲಿ ಯಾವ್ಯಾವ್ದಕ್ಕೆ ಹಾಕ್ಬೇಕು ಅದನ್ನು ಸವಿಸ್ತಾರವಾಗಿ ಅವ್ರಿಗೆ ಹೇಳ್ಕೊಡ್ತಾರೆ. ಅದು ಇವ್ರ ಹತ್ರ ಏನಿರಬೇಕು ಅಂದರೆ ವ್ಯಾಲಿಡ್ ಸರ್ಟಿಫಿಕೇಟ್ ಇದ್ರೆ ಆಯ್ತು. SC ಆದರೆ SC ಸರ್ಟಿಫಿಕೇಟ್, ಅವನಿಗೆ ಅವನ ರಿಸರ್ವೇಷನ್ ಸರ್ಟಿಫಿಕೇಟ್ ಇರಬೇಕು. ನಂತರ ಬೇಕಾದ ಅವನ ಇನ್ಕಮ್ ಸರ್ಟಿಫಿಕೇಟ್ ಏನಿದೆಯಾ ಅದರಲ್ಲೇ ಮೆನ್ಷನ್ ಮಾಡಿರ್ತಾರೆ. ಅವಾಗ ಅವ್ರು ಯಾವ ಎಲಿಜಿಬಿಲಿಟಿ ಬರುತ್ತೆ ಅದಕ್ಕೆ ಅಪ್ಲೈ ಮಾಡಿಸ್ತಾರೆ. ಹಾಗೇನೆ ಬೇರೆ ಬೇರೆ ಇಲಾಖೆಗಳಿದ್ದಾವೆ ಸರ್ಕಾರಿದು, ಅದು ಕೆಲವೊಮ್ಮೆ ಮರ್ಜ್ ಆಗ್ತಿರ್ತದೆ, ಕೆಲವೊಮ್ಮೆ ಚೇಂಜಸ್ ಆಗ್ತಿರ್ತದೆ. ಆ ಬೇಸಿಸ್ ಮೇಲೆ ಆಗುತ್ತದು. ಓಕೆ ಸರ್, ಇತ್ತೀಚಿನ ದಿನಗಳಲ್ಲಿ ನಾವು ಒಂದನ್ನ ಜಾಸ್ತಿ ಕೇಳ್ತಾ ಇದ್ದೀವಿ ಅಂದ್ರೆ ನೀವು ಶಿಕ್ಷಣ ಸಾಲ ಯೋಜನೆ ಹಾಗಂದ್ರೆ ಏನಂತ ಎಷ್ಟೋ ಜನ ಗೊತ್ತಿರೋದಿಲ್ಲ. ಸೊ ಈಗ ಅರಿವು ಅಂತಂದ್ರೆ ಇದು ಸ್ಪೆಷಲ್ ಕೆಟಗರಿನವ್ರಿಗೆ ಅಂತ ಮಾಡಿದ್ದು. ಅಂದ್ರೆ ಈಗ ಮೈನಾರಿಟಿ ಲೈಕ್ ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್, ಸಿಖ್, ಬುದ್ಧಿಸ್ಟ್ ಯಾರೆಲ್ಲ ಮೈನಾರಿಟಿ ಇದಾರಲ್ಲ ಅಂಥವ್ರಿಗೆ ಅಂತ ಇಟ್ ಇಸ್ ಲೈಕ್ ಎ ಲೋನ್ ಅಂತ. ಬಟ್ ಅದು ಕೆಲವೊಮ್ಮೆ ಅದು ಲೋನ್ ಬದಲು ರೀಪೇಮೆಂಟ್ದು ಆಪ್ಷನ್ಸ್ಗಳು ಅವರಿಗೆ ವೇವ್ ಆಫ್ ಆಗೋ ಚಾನ್ಸಸ್ ಇರುತ್ತೆ. ಬಟ್ ಅವರಿಗೆ ಹಣದ ಸಹಾಯ ದೊರಕುತ್ತೆ. ಇದು ಓನ್ಲಿ ಸ್ಪೆಷಲ್ ಕೆಟಗರಿ. ಅರಿವು ಸ್ಕಾಲರ್ಶಿಪ್ ಅಂತ ಬರುತ್ತೆ, ಅರಿವು ಲೋನ್ ಅಂತಾನೂ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಇದು ಪರ್ಟಿಕ್ಯುಲರ್ ಮೈನಾರಿಟಿ ಇದೆಯಲ್ಲ ಅವ್ರಿಗೆ ಬರುವಂತ ಸ್ಕಾಲರ್ಶಿಪ್ ಇದು. ಅರಿವು ಸ್ಕಾಲರ್ಶಿಪ್ ಅದು. ಓಕೆ. ಇನ್ನು DCET ಮೂಲಕ ಪ್ರವೇಶನ ಪಡ್ಕೊಂಡಿರ್ತಾರಲ್ಲ ವಿದ್ಯಾರ್ಥಿಗಳು, ಅವರಿಗೆ ಯಾವ ರೀತಿಯಾದಂತಹ ಒಂದು ವಿದ್ಯಾರ್ಥಿ ವೇತನಗಳು ಅವರಿಗೆ ಲಭ್ಯ ಇರುತ್ತೆ? ಅದೇ ಈಗ ಯಾವುದೇ ವಿದ್ಯಾರ್ಥಿ ವೇತನಗಳು ಇವೆಲ್ಲ ಬರಬೇಕು ಅಂದ್ರೆ ಥ್ರೂ ಡಿಪ್ಲೊಮಾ CET ಇಂದ ಮಾಡಿ ಗೌರ್ಮೆಂಟ್ ಕೋಟಾದಲ್ಲಿ ಸೇರಿರಬೇಕು. ಸೇರಿರೋರಿಗೆ ಅವರವರ ಕೆಟಗರಿ ಮೇಲೆ ಅವರಿಗೆ ಬೇಕಾದಂತಹ ಸ್ಕಾಲರ್ಶಿಪ್ಗಳು, ಫೀಸ್ ವೇವ್ ಆಫ್ ಅವ್ರಿಗೆ ಅಲ್ಲಿ ನಿಮ್ಮ ನೋಟಿಫಿಕೇಶನ್ ಅಲ್ಲಿ ಹಾಕ್ಬಿಟ್ಟಿರ್ತಾರೆ. ಜನರಲ್ ಮೆರಿಟ್ಗೆ ಇಷ್ಟು ಫೀಸು, ಇವ್ರಿಗೆ ಇಷ್ಟು ಫೀಸು ಫಸ್ಟ್ ಕಟ್ಟಬೇಕು. ನಂತರ ಅವರೆಲ್ಲ ಅಪ್ಲೈ ಮಾಡಿದ ನಂತರ ಅದೆಲ್ಲ ಅಮೌಂಟ್ ಅವರಿಗೆ ರೀಫಂಡ್ ಆಗುತ್ತೆ.